ಸಮಾಚಾರ? ಮಾವ ಬಂದ್ರ ಮನೆಗೆ? ಯಾವ ಮಾವ? ಅಯ್ಯೋ ಮಾವ ಅಂದ್ರೆ ನಿಮ್ಮಪ್ಪಯ್ಯ. ನಿಮ್ಮಪ್ಪಯ್ಯ ಬಂತ ಮನೆಗೆ? ಇನ್ನ ಇಲ್ಲ ಕಣ ಸುಜಿ, ಇವತ್ ಬರುತ್ತಂತೆ ನಮ್ಮ ಅಪ್ಪಯ್ಯ. ಅಕ್ಕೇನೆ ನಮ್ಮ ಅಮ್ಮಯ್ಯ ಏನೇನೋ ಮಾಡ್ತಾ ಐತೆ. ಗುಬ್ಬಲಿ ಆಂಟಿ ಆಮೇಲೆ ಮಲ್ಲಿ ಎಲ್ಲಾರು ಸೇರ್ಕೊಂಡು ಕೋಳಿ ಸಾರು ಕುರಿ ಸಾರು ಆಮೇಲೆ ಇನ್ನ ಏನೇನೋ ಮಾಡ್ತಾ ಇದಾರೆ. ಓ ಹೌದೇನು, ಇವತ್ ಬರ್ತೈತೆ ಮಾವ? ಎಷ್ಟು ಗಂಟೆಗೆ ಬರ್ತಾರೆ? ಇನ್ನೇನ್ ಸಾಯಂಕಾಲ ಆಗ್ತಾ ಬಂತು, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಏಟತಿ ಬರುತ್ತಾ? ನನ್ಗೆ ಏನ್ ಗೊತ್ತು, ನನಗೆ ಗೊತ್ತಿಲ್ಲ. ಅಮ್ಮ ಇನ್ನೇ ಕೇಳ್ಬೇಕು. ಹೌದಾ? ಅತ್ತೇನೋ ಅಷ್ಟೇನೆ. ಏನೋ ಚಿಕನ್ ಸಾರು ಮಾಡೈತಿ. ಮಾವ ಏನಾದ್ರೂ ಬರ್ತಾರೇನೋ ಅಂತಾನ. ಕೋಳಿ ಸಾರು ಮಾಡಿದ್ದೀರಿ ನಿಮ್ಮನೆಗೂನ? ಹೌದು ಪದ್ದು, ಕೋಳಿ ಸಾರು ಮಾಡ್ತಾ ಇದ್ದೀವಿ. ಅಲ್ಲೇ ಆಗಿರ್ಬೇಕೇನೋ. ಮಾವ ಯಾವಾಗ ಬರ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡಿದ್ದಾರೆ, ಬರ್ತಾರೇನೋ ಅಂತ. ಅಯ್ಯ, ನಿಮ್ಮನೆಗೂ ಕೋಳಿ ಸಾರು ನಮ್ಮನೆಗೂ ಕೋಳಿ ಸಾರು ಮಾಡಿದೀವಿ ಇವತ್ತು. ಅಲ್ಲೇ ಹೌದು ಪದ್ದು. ಐ ಸುಜಿ, ಅಪ್ಪಯ್ಯ ಬಂತು. ಅವ ಬಂದಿಟ್ಟ? ನಿಮ್ದು ಶಿಕ್ಷೆ ಮುಗೀತಾ? ಅಂತೂ ಇಂತೂ ಹೆಂಗೋ ಬಂದಿದ್ದೀರಲ್ಲ. ಅತ್ತೆ ಅತ್ತೆ, ಮಾವ ಬಂದಿದ್ದಾರೆ, ಬನ್ನಿ ಅತ್ತೆ. ಯಪ್ಪ, ಏನಪ್ಪ ನೀನ್ ಇಲ್ಲಿ ಬಂದಿದೀಯಾ? ನಿಮ್ಮಮ್ಮ ಏನೇ ತಿಪ್ಪೆ ಕೈಲಿ ದೇವೀರ್ ಮಂತಕ್ಕೆ ಹೋಗಿ ಬರಕ್ಕೆ ಹೇಳು ಅಂತನ ಹೇಳಿದ್ಲಂತೆ. ಅದಕ್ಕೇನೆ ಇಲ್ಲೇ ನಿಮ್ಮ ಚಿಕ್ಕಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ ಬಾ ಚಿಕ್ಕಮ್ಮ. ಚಿಕ್ಕಮ್ಮ ಜಲ್ದಿ ಬಾ, ಅಪ್ಪಯ್ಯ ಬಂದೈತೆ. ಚಿಕ್ಕಮ್ಮ ಇಲ್ಲಡಿಲಿ, ಅಪ್ಪಯ್ಯ ಸೀದಾನ ನಿಮ್ಮಂತಕ್ಕೆ ಬಂದೈತೆ, ನಮ್ಮಂತಕ್ಕೆ ಹೋಗಿಲ್ವ ಅಂತ ಇನ್ನನ. ಹೌದೇನ್ರಿ? ಇನ್ನೂ ಅಲ್ಲಿಗೆ ಹೋಗಿಲ್ವಾ? ಸೀದಾ ಇಲ್ಲಿಗೆ ಬಂದ್ಬಿಟ್ರ? ಅಯ್ಯೋ, ನನ್ನ ಮೇಲೆ ಎಷ್ಟೊಂದು ಪ್ರೀತಿ ನಿಮ್ಗೆ. ಬನ್ನಿ ಬನ್ನಿ, ಬರೀ ಒಳಿಕೆ. ಯಾಕೆ ಇಲ್ಲೇ ನಿಂತ್ಕೊಂಡಿದ್ರ? ಅಂತೂ ಇಂತೂ ಹೆಂಗೋ ವನವಾಸ ಮುಗಿಸಿ ಈಗ್ಲಾದ್ರೂ ಬಂದ್ರಲ್ಲ. ಇವತ್ ಬರ್ತೀರಾ ಅಂತನ ನಾನು ಕೋಳಿ ಸಾರು ಮಾಡಿದೀನಿ. ಬರೀ ಊಟ ಮಾಡಿವ್ರಂತೆ. ಸರಿ ಆಯ್ತು, ನಡಿ ದೇವಿ. ಕಮಲ ಹೆಂಗಿದ್ದಾಳೆ? ಮೊಮ್ಮಗಳು ಹೆಂಗಿದ್ದಾಳೆ? ಎಲ್ಲ ಚೆನ್ನಾಗಿದ್ದಾರೆ. ಬಾ ಒಳಗೆ ಬರೀ, ನೋಡಿವ್ರಂತೆ. ಅಪ್ಪದ್ದು ಎಲ್ಲಿಗೆ ಹೋಗ್ತೀಯಾ? ನಾನು ಮಂತಕ್ಕೆ ಹೋಗ್ತೀನಿ ಚಿಕ್ಕಮ್ಮ. ಊಟ ಮಾಡಿವಿ ನೀನು? ನಾನು ಆಮೇಲೆ ಬರ್ತೀನಿ, ಹೋಗಿ. ಸರಿ ಆಯ್ತು ಪದ್ದು, ಹೋಗು. ಇಷ್ಟು ದಿನ ಆಯ್ತ್ರಿ ನಿಮ್ಮನ್ನ ನೋಡಿ. ಅಲ್ಲಿ ಊಟ ಮಾಡಿದೆ, ಸ್ವರ್ಗ ಹೋಗ್ಬಿಟ್ಟಿದ್ದೀರಾ ನೋಡಿ. ಉಪ್ಪು ಹುಳಿ ಖಾರ ಇಲ್ದಿರ ಊಟ ಮಾಡ್ಕೊಂಡು. ನಿಮ್ಗೆ ಯಾಕೆ ಬೇಕಾಗಿತ್ತು ಅದೆಲ್ಲನ? ಅಯ್ಯೋ, ಆಗಿದ್ದಾಗೋಯ್ತು. ನಡಿಯೇ ದೇವಿ, ಈಗ ಹಳೇದೆಲ್ಲ ಯಾಕೆ ಇವಾಗ? ಮಾವ ನಡೀರಿ ಒಳಿಕೆ. ಕಾಂತ ಎಲ್ಲಮ್ಮ ಸೂಜಿ, ನಿಮ್ಮ ಅಜ್ಜಿಯಲ್ಲಿ? ಅವರು ಅಂಗಡಿ ಹತ್ರ ಇದ್ದಾರೆ. ಅಜ್ಜಿನೂ ಅಲ್ಲಿ ಉಪ್ಪಿನಕಾಯಿ ಶೆಡ್ ಹತ್ರ ಇದ್ದಾರೆ. ಸ್ವಲ್ಪ ಎಲ್ಲ ಕಸ ಗುಡ್ಸೋದಿತ್ತು, ನಾನು ಗುಡಿಸ್ತೀನಿ, ನಿನ್ ಮನೆ ಹತ್ರ ಹೋಗು ಅಂತ ಹೇಳಿದ್ರು, ಬಂದಿದ್ದೆ ಮಾವ. ನಡೀರಿ ಒಳಿಕೆ. ಓ ಹೌದಾ, ಸರಿನಮ್ಮ. ನನಗಂತೂ ತುಂಬಾ ಸಂತೋಷ ಆಯ್ತು ಕಣ್ರಿ. ಹೆಂಗೋ ನೀವು ಬಂದ್ರಲ್ಲ ಸದ್ಯ. ಅಷ್ಟೇ ಸಾಕು. ಕಮಲಕ್ಕನ್ ಕರ್ಕ ಬರ್ತೀನಿ ಇರ್ರಿ. ಕಮಲಕ್ಕ, ಕಮಲಕ್ಕ, ಮಾವ ಬಂದಿದ್ದಾರೆ, ಬನ್ನಿ ಕೂತ್ಕೊಳ್ರಿ, ಕೂತ್ಕೊಳ್ರಿ. ಮತ್ತೆ ಎಲ್ಲರೂ ಚೆನ್ನಾಗಿದ್ದಾರೆ ದೇವಿ? ಹೌದು ರೀ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಿಮ್ಮನ್ನ ನೋಡಕ್ಕೆ ಬರಕ್ಕಾಗ್ಲಿಲ್ಲ. ಮನೇಲಿ ಬಾಣ್ತಿ ಬೇರೆ, ಕಮಲ ಸುಜಿ ಬೇರೆ ಇರ್ತಾ ಇರ್ಲಿಲ್ಲ. ಅವಳಿಗೆ ಉಪ್ಪಿನಕಾಯಿ ಆರ್ಡರ್ ತುಂಬಾ ಬರ್ತಾ ಕಾಂತ ಅಂಗಡಿ ನೋಡ್ಕೊಂತ ಇದ್ದ, ಹಂಗಾಗಿ ನನಗೆ ನೋಡಕ್ಕೆ ಬರ್ಲೇ ಇಲ್ಲ. ಬೇಜಾರ್ ಮಾಡ್ಕೊಂಡ್ರಾ? ಹಂಗೇನಿಲ್ಲ ಬಿಡು, ನನಗೂ ಅರ್ಥ ಆಗುತ್ತೆ. ನನಗೂ ಗೊತ್ತಿತ್ತಲ್ಲ ಕಮಲಿಗೆ ಹೆರಿಗೆ ಆಗೈತೆ, ದೇವಿ ಬರಲ್ಲ ಅಂತ. ಬಂದಿದ್ದಲ್ಲ ಒಂದ್ಸಲ 2 ಸಲ, ಅಷ್ಟು ಸಾಕು ಬಿಡು. ಸರಿ ಆಯ್ತು. ಅಪ್ಪ ಅಪ್ಪ ಯಾವಾಗ ಬಂದ್ರಪ್ಪ? ಚೆನ್ನಾಗಿದ್ದೀರಾ? ನಮ್ಮ ಕಮಲ, ನಾನು ಚೆನ್ನಾಗೇ ಇದ್ದೀನಿ. ನೀನು ಚೆನ್ನಾಗಿದ್ಯಾ? ನನ್ನ ಮೊಮ್ಮಗಳು ಹೆಂಗಿದ್ದಾಳೆ? ಕಳ್ಳಿ ದೊಡ್ಡಳಾಗಿದ್ದಾಳೆ. ಅಲ್ಲೇ ಒಂದು ತಿಂಗಳು. ಎಲ್ಲಿ ಕರ್ಕೊಂಬ, ಇಲ್ಲಿ ನೋಡೋಣ. ಅಲ್ಲೇ ದೊಡ್ಡಳಾಗ್ಬಿಟ್ಟಳಲ್ಲಪ್ಪೋ ನನ್ನ ಮೊಮ್ಮಗಳು. ಅಪ್ಪ ಚೆನ್ನಾಗಿದ್ದಾಳೆ, ನೋಡಿಲಿ ನಿನ್ ಮೊಮ್ಮಗಳು ಹೆಂಗಿದ್ದಾಳೆ ಅಂತಾನ. ಅಲ್ಲೇ ದೊಡ್ಡಳಾಗ್ಬಿಟ್ಟಲ್ಲಪ್ಪೋ ನನ್ನ ಮೊಮ್ಮಗಳು. ಅಪ್ಪ ಬಂದಿದ್ದ ನೋಡ್ಕೊಂಡು ಹೋಗಕ್ಕೆ ನಿನ್ನ. ಏನಮ್ಮ ಚಿನ್ನಿ? ಊನಪ್ಪ, ಹೋದ್ವಾರ ಬಂದಿದ್ರು ಅವರು, ಬಂದು ನೋಡ್ಕೊಂಡು ಹೋದ್ರು. ನಮ್ಮ ಅತ್ತೆ ಮತ್ತೆ ಸರೋಜಕ್ಕ ಎಲ್ಲರೂ ಬಂದಿದ್ರು, ನೋಡ್ಕೊಂಡು ಹೋದ್ರು. ಹೌದೇನು? ಸರಿ ಸರಿ ಆಯ್ತು ಬಿಡು. ಹೆಂಗೋ ನಿಮ್ಮ ಅತ್ತೆ ಸರೋಜ ಎಲ್ಲ ಬಂದಿರಲಿಲ್ಲ ಅಲ್ವೇ ಹೆರಿಗೆ ಆದಾಗ? ಹೆಂಗೋ ಈಗಲಾದ್ರೂ ಬಂದೇವರಲ್ಲ ನೋಡ್ಕೊಂಡು ಹೋಗಕ್ಕೆ. ಅವ್ರಿಗೂ ಮೊಮ್ಮಗಳು ನೋಡಬೇಕು ಅಂತ ಆಸೆ ಇರುತ್ತೆ. ಏನನ್ನ ಚೆನ್ನಾಗಿರ್ಲಿಲ್ವೇನೋ, ಅದಕ್ಕೆ ಬಂದಿರಲಿಲ್ಲ ಅನ್ಸುತ್ತೆ. ಬಿಡು ಹೋಗಿ, ಈಗಲಾದ್ರೂ ಬಂದಿದ್ರಲ್ಲ. ಕುಮಾರ ಚೆನ್ನಾಗ ಇದ್ದಾನಾ? ಅಯ್ಯೋ, ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ. ಅವರು ಮನೆ ಕೆಲಸ ಮಾಡಕ್ ಆಗಲ್ಲ ಅಂತಾನ ನನ್ಗೆ ಸುಳ್ಳು ಹೇಳಿ ಕರ್ಕೊಂಡು ಹೋಗೋಣ ಅಂತ ಬಂದಿದ್ರು ಕಣಪ್ಪ. ನಾನು ಆಲೇನೆ ಅಮ್ಮನ ಕರ್ಕೊಂಡು ಹೊರಟಿದ್ದೆ ಹೋಗೋಣ ಅಂತಾನ. ತಿರುಗಿ ಹಂಗೋ ನನ್ನ ಗಂಡ ಬಂದು, ನಾನು ಹೇಳಿಲ್ಲ ಏನಿಲ್ಲ, 9 ತಿಂಗಳು ತಕ ಇಲ್ಲೇ ಇರು, ಯಾರು ಹೇಳಿದ್ರು ಬರಬೇಡ, ಅಲ್ಲಿ ಕರ್ಕೊಂಬಂದು ಮನೆ ಕೆಲಸ ಮಾಡಕ್ಕೆ ಇಕ್ಕಕ್ಕೆ ಬಂದವ್ರು ಅಷ್ಟೇನೆ. ನಮ್ಮ ಅಮ್ಮನೂ ನಮ್ಮ ಅಕ್ಕನೂ ಅಂತಾನ ನಿಮ್ಮ ಅಳಿಯಾನೇ ಹೇಳಿದ್ರು. ಅದಕ್ಕೆ ತಿರ್ಗ ನಾನು ಹೋಗ್ಲಿಲ್ಲ, ಇಲ್ಲೇ ಉಳ್ಕೊಂಡೆ. ಇಲ್ದಿದ್ರೆ ಇಷ್ಟೊತ್ತಿಗೆ ಅಲ್ಲಿರ್ತಿದ್ದೆ ನಾನು. ನಿನ್ ಮಾತಾಡ್ಸಕ್ಕೆ ಆಗ್ತಾ ಇರ್ಲಿಲ್ಲ, ನೀವೇ ಬರ್ಬೇಕಾಗದ ಅಲ್ಲಿಗೆ.
ಹೌದಾ ಹೆಂಗ ಬಿಡು ಹೋಗಿಲ್ವಲ್ಲ ನಿಮ್ಮ ಅತ್ತೆ ಒಂದಿಟ್ಟು ಹಂಗೇನೆ ಸೋಂಬೇರಿ ನಿಮ್ಮ ಅತ್ತೆನೂ ಅಷ್ಟೇನೆ ಆ ಸರೋಜಮ್ಮನೂ ಅಷ್ಟೇನೆ ಒಂದಿಟ್ಟು ಸೋಂಬೇರಿ ಮನೆ ಕೆಲಸ ಮಾಡೋಕ್ಕೆ ಆಗಲ್ಲ ನೀನು ಇಷ್ಟು ದಿನ ಮಾಡ್ಕೊಂಡಿದ್ದಲ್ಲ ಈಗ ಅವ್ರಿಗೆ ಭಾರ ಆಗೈತಿ ಮನೆ ಕೆಲಸ ಮಾಡೋಕ್ಕೂ ಅಡುಗೆ ಮಾಡೋಕ್ಕೂ ಬುತ್ತಿ ತಗೊಂಡೋಗೋಕ್ಕೂ ಎಲ್ಲನ ಅದಕ್ಕೆ ಎಲ್ಲನ ಕರ್ಕೊಂಡು ಹೋಗೋಣ ಅಲ್ಲೇ ಇಕ್ಕಮ್ಮನ ಅಂತಾನ ಬಂದೇವ್ರೆಲ್ಲನ ಬಿಡು ಹೋಗ್ಲಿ 9 ತಿಂಗಳಿಗೆ ನಾಮಕರಣ ಮಾಡ್ಕೊಂಡು ಒಂದೇ ಸಲ ಹೋಗಿವಂತಿ. ಮತ್ತೆ ದೊಡ್ಡಮ್ಮರ ಮಾತಕ್ಕೆ ಹೋಗಿದ್ದೀನಪ್ಪ. ಇನ್ನ ಇಲ್ಲ ಕಮಲ ಸೀದಾ ಇಲ್ಲಿಗೆ ಬರ್ತಾ ಇದ್ದೀನಿ ಅವಳೇನೆ ಹೇಳಿ ಕಳ್ಸಿದ್ಲಂತೆ ತಿಪ್ಪೆ ಕೈಲಿ ದೇವಮ್ಮರ ಮಂತಕ್ಕೆ ಹೋಗಿ ಇಲ್ಲಿಗೆ ಬರೋಕ್ಕೆ ಕೇಳು ಅಂತಾನ. ಅದೇ ತಿರ್ಗಾ ಅಲ್ಲಿಗೆ ಹೋದ್ರೆ ಫಸ್ಟು ತಿರ್ಗಾ ಇಲ್ಲಿಂದ ನಾ ತಿರ್ಗಾ ಅಲ್ಲಿಗೆ ಹೋಗ್ತೀನಿ ಅಂತ ಹೋಗ್ತೀಯಾ ಅಂತಾನ. ಎಲ್ಲೋ ಹೋಗಿ ನೋಡ್ಕೊಂಬರ್ಲಿ ಮೊಮ್ಮಗಳನ್ನ ಅಂತಾನ ಎಲ್ಲೋ ಹೇಳಿರ್ಬೇಕು ನಿಮ್ಮ ದಡಮಯ್ಯ. ಬಿಡು ಹೋಗ್ಲಿ ಹೆಂಗೋ ನನಗೂ ಒಳ್ಳೇದಾಯ್ತು ನಿನ್ನ ಮಗಳನ್ನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಚೆನ್ನಾಗಿದ್ದಾಳೆ ಚೆನ್ನಾಗಿ ದುಂಡಕ್ಕೆ ಆಗಿದ್ದಾಳೆ ಒಂದಿಟ್ಟು. ಹೌದಾ ದೊಡ್ಡಮ್ಮ ಹೆಂಗಂತ ಹೇಳ್ತಂತ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರಕ್ಕೆ ಕೇಳು ಅಂತನ. ಇದೇನಪ್ಪ ಆಶ್ಚರ್ಯ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲಪ್ಪ ಅಲ್ವೇನಮ್ಮ? ಹೌದಾ ಏನೋಪ್ಪ ನನಗೂ ನಂಬಕ್ಕೆ ಆಗ್ತಾ ಇಲ್ಲ. ಅಲ್ಲ ನಾನು ಮಾತಾಡ್ಸಿದ್ರೆ ಸಾಕು ಉರ್ದು ಬೀಳೋಳು ಖಾಳಿ ನಿಮ್ಮ ದಡಮಯ್ಯ ಅಂತದ್ರಾಗೆ ಅಲ್ಲಿಗೆ ಹೋಗಿ ನೋಡ್ಕೊಂಬ ಅಂತಾನ ಅವಳು ಹೇಳ್ತಾಳ. ಏನೋಪ್ಪ ನನಗಂತೂ ಇದನ್ನ ಮಾತ್ರ ನಂಬಕ್ಕೆ ಆಗ್ತಾ ಇಲ್ಲ. ಅಯ್ಯೋ ನಂಬಲೇಬೇಕು ಅವಳು ಹೇಳಿರೋದಕ್ಕೆ ಮತ್ತೆ ನಾನು ಸೀದನ ಇಲ್ಲಿಗೆ ಬಂದಿದ್ದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ ಎಲ್ಲಾನು. ಅಯ್ಯೋ ರೀ ಒಂದ್ ವೇಳೆ ಸೂರ್ಯ ಬೇಕಂದ್ರೆ ಪೂರ್ವದಾಗ ಬಿಟ್ಟು ಪಶ್ಚಿಮದಾಗ ಹುಟ್ಟಿದ್ರು ಹುಡ್ತಾನೆ. ಆದ್ರೆ ಖಾಳಿ ಈ ಮಾತು ಹೇಳಿದಾಳೆ ಅಂದ್ರೆ ನನ್ನ ಕೈಲಂತೂ ನಂಬಕ್ ಆಗದೇ ಇಲ್ಲ. ಇಲ್ಲಿ ಏನೋ ಎಡವಟ್ ನಡೆದೈತೆ ಅಂತ ಅನ್ಸುತ್ತೆ. ಸುಮ್ನಿರು. ಅಯ್ಯೋ ನಿನ್ಗೆ ಯಾವಾಗ್ಲೂ ಅನುಮಾನನೇ. ಒಳ್ಳೇದಾಗ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತನ ಹೇಳಂಗೆ ಇಲ್ಲ ನೀನು. ನಿಮ್ಮ ಅಕ್ಕ ಅವಳು ಅವಳೇ ಬದಲಾಗಿದ್ದಾಳೆ ಅಂದಮೇಲೆ ನೀನು ಯಾಕೆ ಬದಲಾಗಬಾರ್ದು? ಸುಮ್ನಿರು. ಅಯ್ಯೋ ನಮ್ಮ ಅಕ್ಕ ಬದಲಾಗದ ಈ ಜನ್ಮದಲ್ಲಂತೂ ಸಾಧ್ಯನೇ ಇಲ್ಲ ಬಿಡು. ನನಗಂತೂ ಬದಲಾಗಿದ್ದಾಳೆ ಅಂದ್ರೆ ನಂಬಕ್ ಆಗದೇ ಇಲ್ಲ. ಇನ್ನೇನೇ ಹೇಳಿದ್ರು ನಾನಂತೂ ನಂಬಲ್ಲ. ನಂಬುದ್ರು ನಮ್ದೇ ಇದ್ರು ಇದೇ ಸತ್ಯ. ಬಿಡು ನಿನಗೆ ಯಾರು ಹೇಳ್ತಾರೆ ನಿಮ್ಮಿಬ್ರು ಅಂತೂ ನಂಬ್ಸಕ್ಕಾಗಲ್ಲ. ಅತ್ತೆ ಕಾಳತ್ತೆನವನು ಮನುಷ್ಯ ತಾನೆ, ಏನ್ ಬದಲಾಗಕ್ ಸಾಧ್ಯ ಇಲ್ಲ ಅನ್ನಕೇನ್ ಅವ್ರೇನ್ ರಾಕ್ಷಸ್ರ? ಯಾಕತ್ತೆ ಹಂಗೆ ಅಂತೀಯ? ಸುಮ್ನಿರು. ಬದಲಾಗಿರ್ಬೋದು ಅತ್ತೆ ಕಾಳತ್ತೆನವನು. ಮಾವನ್ಗೆ ಊಟಕ್ಕೆ ಇಟ್ಕೊಡ್ ಬರ್ರಿ, ಜಲ್ದಿ ಊಟ ಮಾಡ್ಲಿ ಅಲ್ವಾ ಮಾವ? ನೋಡಮ್ಮ ಸೂಜಿ ಚೆನ್ನಾಗಿ ಅರ್ಥ ಮಾಡ್ಕೊಂಡವಳೆ. ದೇವಿ ನಿನಗೆ ವಯಸ್ಸಾಗೈತೆ ಬುದ್ಧಿ ಇಲ್ಲ. ಸರಿ ಆಯ್ತು ಬಿಡಿ. ನನ್ಗೇನತ್ತೆ ಬದಲಾದ್ರೆ ನಾನು ಖುಷಿನೇ ಪಡ್ತೀನಿ. ಕುತ್ಕೊಳ್ರಿ ಊಟಕ್ಕೆ ಇಕ್ಕ ಬರ್ತೀನಿ. ಕೋಳಿ ಸಾರು ಮಾಡಿದೀನಿ, ಊಟ ಮಾಡ್ಕೊಂಡು ಹೋಗೋರಂತೆ ನಿಧಾನ ಕಡ್ಕೆಲೆ ಪಡ್ಕೆಲೆ ಹಾಕೊಂಡು. ಹಾಳಿ ತಕ್ಕ ಹೋಗಿ ಮಾತಾಡ್ಸ್ಕೊಬತ್ತೀನಿ. ಇಲ್ಲಿವರೆಗೂ ಬಂದಿದ್ಯಾ ಅಲ್ಲಿ ಅಂತ ಹೆಂಗ್ ಉಂಡಿದ್ರು ಏನ್ ಕತ್ಯ? ನಾನು ನೀನ್ ಬತ್ತೀಯ ಅಂತಾನೇನೆ ಅಡ್ಗೆ ಮಾಡಿಕೊಂಡಿದೀನಿ. ರಾಜ ಹಂಗಂದ ಅಪ್ಪ ಇವತ್ತು ಬರುತ್ತೆ ಊರಕ್ಕೆ ಅಂತಾನ. ಹೌದಾ ಸರಿ ಆಯ್ತು. ಒಂದು ಹೋಗು ಉಂಡು ಜಲ್ದಿ ಹೋಗಿ ಬರ್ತೀನಿ. ತಿರ್ಗ ಆಮೇಲೆ ಬರಲೇ ಇಲ್ಲ ನೋಡು ಅಲ್ಲಿಗೆ ಹೋಗಿದ್ದ ಅಯ್ಯಪ್ಪ ಅಂತಾನ ನಿಮ್ಮ ಅಕ್ಕ ಬೈಕಂತಾಳೆ. ಸರಿ ಸರಿ ಆಯ್ತು ಕಮಲಾ, ಪಾಪನ್ ಕರ್ಕೊಂಡೋಗಿ ಮನಗ್ಸೋಗಮ್ಮ, ಒಳಗೆ ಕರ್ಕೊಂಡೋಗು. ಸರಿ ಆಯ್ತಮ್ಮ. ಸರಿ ಮಾವ, ನಾನು ಉಪ್ಪಿನಕಾಯಿ ಶೆಡ್ ಹತ್ರ ಹೋಗ್ಬೇಕು, ಉಪ್ಪಿನಕಾಯಿ ಮಾಡ್ಬೇಕು. ಹೋಗ್ತೀನಿ ನಾನು, ಅವ್ರನ್ನ ಕಳಿಸ್ತೀನಿ ನಿಮ್ಮನ್ನ ಮಾತಾಡ್ಸಕ್ಕೆ. ಸರಿ ಸರಿ ಕಾಂತನ್ನು ಕಳಿಸು, ಅವನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಇವಳ ಬಂದಿದ್ದೀನಿ, ತಿರ್ಗ ಆಮೇಲೆ ಅವ್ನು ಸಿಗ್ಲಿಲ್ಲ ಅಂದ್ರೆ ಅವ್ನು ಬೇಜಾರು ಮಾಡ್ಕೊಂತಾನೆ. ಹೋಗಿ ಕಳಿಸೋಗು. ಕುಕ್ಕಳಂ ಕಮಲ ಯಾಕಂಗೆ ನಿಂತ್ಕೊಂಡಿದ್ಯಾ? ಕುಕ್ಕ ಕೆಳಕುಕ್ಕಳಪ್ಪ ಕೆಳಕುಕ್ಕ. ದೇವಿ ದೇವಿ ಜಲ್ದಿಕ್ಕೆ ಬಾರಿ ಉಂಡು ಹೋಗೋಣ. ನನಗೂ ಎಲ್ಲ ಕೆಟ್ಟಂಗೆ ಆಗೈತೆ. ಹೆಂಗೋ ಕೋಳಿ ಸಾರು ಮಾಡಿದ್ಯಾ ಕಾಳಿ ಅಲ್ಲಿ ಯಾತ್ ಮಾಡ್ಯವಳೋ ಯಾತ್ ಬಿಟ್ಟೆವಳೋ ಗೊತ್ತಿಲ್ಲ. ಅವರು ಮಾಡಿರ್ತಾರೆ ದಡಮನು. ಅವರೇನು ಚಿಕನ್ ಮಟನ್ ಎಲ್ಲ ಮಾಡಿರ್ತಾರೆ. ನೀನ್ ಬರ್ತೀಯಾ ಅಂತಾನ. ಏನೋ ಮಾಡಿದ್ರು ಮಾಡಿರ್ಬೋದು. ನೋಡೋಣ. ಇಲ್ಲೊಂದಿಷ್ಟು ಉಂಡು ಹೋಗ್ತೀನಿ, ಅಲ್ಲೇನಾದ್ರು ಮಾಡಿದ್ರೆ ಅಲ್ಲೊಂದಿಟ್ಟು ಉಂಬಾನ. ತಗೊಳ್ರಿ ಊಟ ಮಾಡಿ. ಇದೇನೇ 2 ಮುದ್ದೆ ಇಕ್ಕೆ ಬಂದಿದ್ಯಾ? 1 ಮುದ್ದೆ ಇಕ್ಕೆ ಬಂದಿದ್ರೆ ಸಾಕಾಗ್ತಿರ್ಲಿಲ್ವೇ? ಅಯ್ಯೋ 1 ಮುದ್ದೆ ತಕೊಂಡೋಗು ಸಾಕು, ಒಂದೇನು ಉಣ್ಣು ಸುಮ್ಮನೆ. ನಿನ್ಗೋಸ್ಕರ ಅಂತಾನ ನಾಟಿ ಕೋಳಿ ತರಿಸಿ ಕೊಯ್ದು ಸಾರು ಮಾಡಿದ್ರೆ ನೀ ಒಂದೇ ಮುದ್ದೆ ಸಾಕು ಅಂತೀಯ. ಎಷ್ಟು ಹೊಟ್ಟೆ ಹಸ್ತಿತ್ತ ಏನೋ. ಉಣ್ಣು, ಏನಾಗಲ್ಲ. ಹೊಟ್ಟೆ ತುಂಬ ಉಂಡು ಹೋಗುವಂತೆ. ಹೌದಪ್ಪ, ಮುದ್ದೆ ಇನ್ನೇನು ಇಷ್ಟಿಷ್ಟೇ ಸಣ್ಣವಿದಾವೆ. ಊಟ ಮಾಡು, ಏನಾಗಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಹೋಗುವಂತೆ. 2 ಮುದ್ದೆ ನೋಡ್ತಾ ಇದ್ರೆ ಬನ ಅನ್ಸುತ್ತೆ. ಸರಿ ಉಂಡೋಗೋಣ ಬಿಡು, ಅಲ್ಲಿ ಏನು ಮಾಡಿದಳೋ ಏನೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.